ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಂಡು, ಗದಗದ ಪ್ರತಿನಿಧಿ. ಬೇಸಿಗೆ ಇವಾಗ ಆರಂಭ ಆಗ್ತಾ ಇದೆ. ಆರಂಭಕ್ಕೂ ಮುನ್ನವೇ ಇವಾಗ ನೀರಿಗಾಗಿ ಜನರು ಹಾಹಾಕಾರವನ್ನು ಪಡ್ತಕ್ಕಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ನಗರದಿಂದ ಸುಮಾರು 7ರಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಾಗಸಮುದ್ರ ಗ್ರಾಮದಲ್ಲಿಯೂ ಕೂಡ ಕುಡಿಯುವ ನೀರಿಗಾಗಿ ಜನರು ಪರಿತಪಿಸ್ತಾ ಇದ್ದಾರೆ. ಯಾವುದೇ ರೀತಿ ಕುಡಿಯೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಮೊದಲು ತುಂಗಭದ್ರಾ ನದಿ ಮೂಲಕ ಅವರಿಗೆ DBOT ಮೂಲಕ ನೀರನ್ನು ಸಪ್ಲೈಯನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ಆ ನೀರು ಕೂಡ ಈಗ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಸಾಕಷ್ಟು ಆ ಗ್ರಾಮಸ್ಥರು ಕೂಡ ಪರದಾಡುವ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥ ಸುಮಾರು 1500ಕ್ಕೂ ಹೆಚ್ಚು ಜನರು ಸಹ ನಾಗಸಮುದ್ರ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಆ ಇದ್ದಂತಹ ಮನೆಗಳಲ್ಲೂ ಕೂಡ ಕೆಲವರು ಬಾಣಂತಿಯರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಮಕ್ಕಳಿದ್ದಾವೆ, ಸಣ್ಣ ಮಕ್ಕಳು ಇದ್ದಾವೆ. ಅಂಥವ್ರೆಲ್ಲರೂ ಕೂಡ ಈಗ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ಅಲ್ಲಿ ನಿರ್ಮಾಣವಾಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ PDO ಆಗಿರ್ಬೋದು, ಜೊತೆಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು, ಇನ್ನು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಆ ಗ್ರಾಮಕ್ಕೆ ನೀರನ್ನು ಕಲ್ಪಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ 1 ತಿಂಗಳಿಂದ ಕುಡಿಯೋದಕ್ಕೆ ನದಿ ನೀರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಕೊಳವೆ ಬಾವಿ ನೀರು ಕೂಡ ಸರಿಯಾಗಿ ಸಪ್ಲೈಗಳಾಗ್ತಾ ಇಲ್ಲ. ಹೀಗಾಗಿ ಆ ಗ್ರಾಮಸ್ಥರು ಕೂಡ ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಆ ಗ್ರಾಮದ ಮಹಿಳೆಯರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಇನ್ನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. 4 ಸಮುದ್ರ ರೀ, ನಮ್ಗ ಹನಿ ನೀರ್ ಇಲ್ರಿ, ಮತ್ತ ನಮ್ಗ ನೀರ್ ಬೇಕ್ರಿ. ನಮ್ಗ ನೀರ್ ಎಸೆಸು ಇಲ್ಲ, ಮತ್ತ ನೀರ್ ಇಲ್ದ ಏನ್ ಮಾಡೋದು ನಾವು? ಮತ್ತ ಇಲ್ಲಿಕ್ರಿ ಎಲ್ಲವೂ ಕಿಲಿ ಹಾಕಿಸ್ಬಿಡ್ತೀವಿ ನೋಡ್ರಿ. ನಾವು 1 ತಿಂಗಳ ಮೇಲೆ ಆತ್ರಿ ನೀರ್ ಹನಿ ನೀರಿಲ್ಲ. MLಗಳು ಏನ್ ಹೇಳ್ತಾರ್ರಿ, ಏನು ಹೇಳಗಲ್ರಿ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಬರೀ ಈಟ ಬೆಳೆಸ್ಕೊಂತ ಹೋಗ್ಬಿಡ್ತಾರ. ವರ್ಷ ಇಷ್ಟ ಐತ್ರಿ ಕತಿ. ಇದ 1 ವರ್ಷ ಅಲ್ರಿ, ಅದು ಬ್ಯಾಸಿಗೆ ಬಂತಂದ್ರ ಹಿಂಗ ಐತ್ರಿ. ಎಷ್ಟಂತ ಜೀವನ ಇದನ್ ಮಾಡ್ಬೇಕ್ರಿ. ನಾವ್ ದುಡ್ಕೊಂಡ್ ತಿನ್ನರಿ, ದುಡ್ಕೊಂಡ್ ತಿಂದ್ರ ಮೇಲೆ ಹಿಂಗ್ ಮಾಡಿದ್ರ ಅವ್ರು ಸಣ್ಣ ಮಕ್ಳು ಅದಾರ್ರಿ, ಬಾಂತ್ಯಾರ ಅದಾರ, ಎಲ್ಲಾರ ಅದಾರ. ಮುದುಕ್ರಿ ಏನ್ ತರ್ಬೇಕ್ರಿ? ನಾರ್ ಆರ್ಯದಾರ ಎಲ್ಲಾರ ಹೋಗಿ ಬೋರ್ ಇದ್ದಲ್ಲೇ ತರ್ತೀವ್ರಿ. ಫ್ಯಾಕ್ಟ್ರಿಗ ಅವಲೆ ಮುದುಕ್ರ ಕೆಲಸ ಏನ್ ಮಾಡ್ಬೇಕ್ರಿ? ಮುದುಕ್ರಿ ಏನ್ ಮಾಡದ್ರಿ? ಹಾಗಾಗಿ ನಾವು 3 ತಿಂಗಳಾತ್ರಿ ಡೆಲಿವರಿ ಆಗಿ ನಾವು ಜಳಕಕ್ಕೆ ನೀರು ಇರ್ಲಿಕ್ಕಂದ್ರೆ ನಾವು ಮುಂದೆ ಬೆಳವಣಿಗೆಗೆ ಇದು ಇಫೆಕ್ಟ್ ಕೊಡ್ತೈತ್ರಿ. ಬಾಣಂತಿರಿ ಮೊದಲು ನೀರು ಬೇಕ್ರಿ. ಈಗ ಜಳಕ ಮಾಡಕ್ಕ, ಕೂಸ್ಗಳು ನೆರ್ಯಾಕ ನೀರು ಇರ್ಲಿಕ್ಕಂದ್ರೆ ಮುಂದೆ ಪ್ರಾಬ್ಲಮ್ ಆಗತ್ತಿಲ್ರಿ. ನಮ್ಗೆ ಯಾರು ದಿಕ್ಕ ಇಲ್ರಿ ನಮಗೆ ಕೇಳಾರು. ಒಟ್ಟು ಹೆಂಗ ಒಂದು ತರ್ತಾರ ಮಾಡ್ತಾರ ಅಂತ ಸುಮ್ಮನೆ ಆಗ್ಬಿಟ್ಟಾರ್ರಿ ಅವರು. ನೀವು ನೀರು ಕುಡಿದು ನಮ್ಗೆ ಒಟ್ಟು ನೆಗಡಿ ಜ್ವರ ರೀ. ಈಗ ಮಾತಾಡಕ್ಕೆ ಆಗಲ್ತು ನೋಡ್ರಿ. ನಮ್ಗೆ ಅಷ್ಟು ತ್ರಾಸ ರೀ ಐತ್ರಿ. ನೆಗಡಿ ಜ್ವರ ಮಕ್ಕೊಂಡಾರ ಎದ್ದಿಲ್ಲ, ಇವತ್ತು ಎದ್ದೀವ್ರಿ. ನಾವು ಸಣ್ಣ ಮಕ್ಳು ಸತಿಗೆ ನೆಗಡಿಯಿಂದ ನಾವು ಏಟಂತ ತೋರ್ಸನ್ರಿ. ಸಣ್ಣ ಮಕ್ಕಳ ದವಾಖಾನಿಗೆ ಹೋಗಿ ತೋರಿಸ್ಕೊಂಬರ್ತೀವಿ. ಅವಕ್ಕೂ ನೆಗಡಿ, ಕೆಮ್ಮು, ಜ್ವರ ನಮ್ಮಂತರ ತಡ್ಕೊಂತೀವಿ, ಮಕ್ಳು ತಡ್ಕೊಂತಾವನ್ರಿ. ಎಸ್ ವೀಕ್ಷಕರು ಕೇಳಿದಲ್ಲ ಮಹಿಳೆಯರ ಮಾತನ್ನ. ಯಾಕಂದ್ರೆ ಗದಗ ಸಿಟಿಯನ್ನ ಬಿಟ್ಟು ಸುಮಾರು 7 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತಹ ನಾಗಸಮುದ್ರ ಗ್ರಾಮದ ಜನರ ಒಂದು ಗೋಳಾಟದ ಪರಿಸ್ಥಿತಿಯನ್ನ, ಯಾಕಂದ್ರೆ ಅವರು ಅಲ್ಲಿ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತಹ ಇಂಡಸ್ಟ್ರಿಗಳಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಕುಡಿಯುವಂತಹ ಪರಿಸ್ಥಿತಿ ಕೂಡ ಇದೆ. ಅಲ್ಲಿ ಇಂಡಸ್ಟ್ರಿಯಲ್ಲೂ ಕೂಡ ಕೆಲವೊಂದಿಷ್ಟು ಜನರು ಕೂಡ ನೀರನ್ನು ಕೊಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನರು ನೀರನ್ನು ಕೊಡೋದಕ್ಕೆ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಆ ಗ್ರಾಮದಲ್ಲಿರ್ತಕ್ಕಂತಹ ಶುದ್ಧ ನೀರು ಘಟಕ ಕೂಡ ಈಗ ಸಂಪೂರ್ಣವಾಗಿ ಬಂದ್ ಆಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಆ ಗ್ರಾಮಸ್ಥಲ್ಲಿರ್ತಕ್ಕಂತಹ ಏನು ಕೊಳವೆ ಬಾವಿಗಳಿಗೂ ಕೂಡ ಸರಿಯಾದ ನೀರಿಂದ ಕೊಳವೆ ಬಾವಿ ಮೂಲಕ ಅವರು ನೀರನ್ನು ಕಲ್ಪಿಸಬೇಕಾಗಿತ್ತು. ಅವು ಕೂಡ ಸರಿಯಾಗಿ ನೀರನ್ನು ಕಲ್ಪಿಸೋದು ಆಗ್ತಾ ಇಲ್ಲ. ಹೀಗಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಹೀಗಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ನಾಗಸಮುದ್ರದ ಮಹಿಳೆಯರೆಲ್ಲರೂ ಕೂಡ ಈಗ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನು ಗ್ರಾಮದಲ್ಲಿರ್ತಕ್ಕಂತಹ ಬಾಣಂತಿಯರು ಕೂಡ ಈಗ ಹಸುಗುಸುಗಳು ಕೂಡ ನರಳಾಡುವ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂದ್ರೆ ಬಾಣಂತಿಯರಿಗೂ ಕೂಡ ಈಗ 3 ತಿಂಗಳ ಬಾಣಂತಿಯು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡ್ತಾ ಇದ್ದು, ಯಾಕಂದ್ರೆ ಯಾವ ರೀತಿಯಾಗಿ ಮಕ್ಕಳಿಗೆ ನೀರಿನ ಆರೈಕೆ ಆಗದೆ ಇದ್ರೆ ಯಾವ ರೀತಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಬೆಳವಣಿಗೆಯಲ್ಲಿ ಯಾವ ರೀತಿ ಕುಂಠಿತವಾಗುತ್ತೆ. ಇನ್ನು 3 ತಿಂಗಳ ಬಾಣಂತಿ ಸಹ ಅವಳಿಗೂ ಕೂಡ ನೀರನ್ನ ನೀರು ಇಲ್ಲದೆ ಸ್ನಾನ ಮಾಡದೆ ಹೋದ್ರೆ ಕೂಡ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳು ಕೂಡ ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲೇ ಜನರ ಸಮಸ್ಯೆ ಒಂದ್ ಕಡೆ ಆದರೆ ಇನ್ನು ಜಾನುವಾರುಗಳ ಸಮಸ್ಯೆ ಕೂಡ ಹೇಳ್ತಿರೋದಂತಾಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ನಾಗಸಮುದ್ರ ಗ್ರಾಮದ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿ ಕೆರೆಗಳಿಲ್ಲ, ಕಟ್ಟೆಗಳಿಲ್ಲ, ಹಳ್ಳಗಳಿಲ್ಲ. ಹೀಗಾಗಿ ಬೇಸಿಗೆ ಬಂದರೆ ಸಾಕು ಆ ಗ್ರಾಮಸ್ಥರು ಕೂಡ ನೀರಿಗಾಗಿ ಹಾಹಾಕಾರವನ್ನ ಪಡ್ತಾ ಇದ್ದಾರೆ. ಜಾನುವಾರುಗಳು ಕೂಡ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಖುದ್ದಾಗಿ ಸಚಿವ HK ಪಾಟೀಲರು ಕೂಡ ಗ್ರಾಮಕ್ಕೆ ಭೇಟಿ ನೀಡಬೇಕು, ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒಂದು ನೋವನ್ನು ಕೇಳಬೇಕು ಅನ್ನುವಂಥದ್ದು ಆ ಗ್ರಾಮದ ಜನರ ಒಂದು ಒತ್ತಾಯವಾಗಿರುವಂಥದ್ದು. ಆದಷ್ಟು ಬೇಗ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ನಾಗಸಮುದ್ರ ಗ್ರಾಮದ ಜನರಿಗೆ ಕುಡಿಯುವ ನೀರನ್ನು ಕಲ್ಪಿಸುವಂಥ ಕೆಲಸ ಆಗಬೇಕು. ಅದರಲ್ಲೂ ಕೂಡ ಕೊಳವೆ ಬಾವಿಗಳ ಮೂಲಕನಾದರೂ ನಮಗೆ ನೀರನ್ನು ಕೊಡಿ, ಇಲ್ಲಾದರೆ ತುಂಗಭದ್ರಾ ನದಿ ನೀರನ್ನು ಆದಷ್ಟು ಬೇಗ ನಮಗೆ ಸಪ್ಲೈ ಮಾಡಿ ಅಂತ ಆ ಗ್ರಾಮಸ್ಥರು ಕೂಡ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ.